ಆತ್ಮೀಯ ಶಿಕ್ಷಕರೇ, ಪ್ರಾಥಮಿಕ ಶಾಲೆಯ ಇಂಗ್ಲಿಷ್ ಪಾಠಗಳನ್ನು ಕನ್ನಡದಲ್ಲಿ ಅರ್ಥೈಸುವ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಚಾನೆಲ್ನಲ್ಲಿಯೇ ಮೊಟ್ಟ ಮೊದಲನೇದಾಗಿ ಪ್ರಾರಂಭಿಸಿದ್ದೇವೆ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಅನ್ನು ಒತ್ತಿ. ನಿಮ್ಮ ಸಲಹೆ, ಸೂಚನೆ, ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಸಿಂಬಲನ್ನು ಆಕ್ಟಿವೇಟ್ ಮಾಡಿರಿ. ಥ್ಯಾಂಕ್ ಯು. ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆಯಲ್ಲ, ಅದು ಆತ್ಮಸಾಕ್ಷಿಯಂತೆ ಬದುಕುವ ಹಕ್ಕು ಮತ್ತು ಇತಿಹಾಸದ ಋಣ ತೀರಿಸುವ ಪವಿತ್ರ ಕರ್ತವ್ಯ ಎಂಬ ಮಹನೀಯರ ಸಾಲುಗಳನ್ನು ಸ್ಮರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ನನ್ನೆಲ್ಲ ಪ್ರೀತಿಯ ಸಹೋದ್ಯೋಗಿ ಶಿಕ್ಷಕರೇ, ಅತಿಥಿಗಣ್ಯರೇ ಮತ್ತು ಈ ದೇಶದ ಭವಿಷ್ಯವನ್ನು ರೂಪಿಸಲಿರುವ ಯುವ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು. ಇಂದು ನಾವು ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯುತ್ಸಾಹದಿಂದ ಆಚರಿಸುತ್ತಾ ಇದ್ದೇವೆ. ನಮ್ಮ ಕಣ್ಣುಗಳ ಮುಂದೆ ಹಾರಾಡುತ್ತಿರುವ ತ್ರಿವರ್ಣ ಧ್ವಜ ಕೇವಲ ಬಟ್ಟೆಯ ತುಂಡಲ್ಲ, ಅದು ಕೋಟ್ಯಾಂತರ ದೇಶ ಪ್ರೇಮಿಗಳ ರಕ್ತ, ತ್ಯಾಗ ಮತ್ತು ಕನಸುಗಳ ಪ್ರತೀಕ. ಇಂದು ಒಬ್ಬ ಶಿಕ್ಷಕನಾಗಿ ನಿಮ್ಮ ಮುಂದೆ ನಿಂತು ಮಾತನಾಡಲು ನನಗೆ ಅತೀವ ಹೆಮ್ಮೆ ಎನಿಸುತ್ತಿದೆ. ಸ್ವಾತಂತ್ರ್ಯ ಎಂಬುದು ನಮಗೆ ಸುಲಭವಾಗಿ ಸಿಕ್ಕ ಭಿಕ್ಷೆಯಲ್ಲ. ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದ ಸರಪಡೆಗೆ ಸಿಲುಕಿ ನರಳಿದ್ದ ನಮ್ಮ ಮಾತೃಭೂಮಿಯನ್ನು ಮುಕ್ತಗೊಳಿಸಲು ಅಸಂಖ್ಯಾತ ಮಹಾನ್ ಚೇತನರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಲಾಠಿ ಏಟನ್ನು, ಸೆರೆಮನೆಯ ಯಾತನೆಯನ್ನು ನಗುತ್ತಲೇ ಎದುರಿಸಿದ ತ್ಯಾಗಿಗಳ ರಕ್ತದಿಂದ ಈ ಸ್ವಾತಂತ್ರ್ಯದ ಬೆಳೆ ಬೆಳೆದಿದೆ. ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ಎದುರಿಸಿ ಭಾರತೀಯರೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂದು ಸಾರಲು ಲಕ್ಷಾಂತರ ಯೋಧರು ತಮ್ಮ ಬಲಿದಾನಗೈದರು. ಅವರ ತ್ಯಾಗದ ಫಲವೇ ಇಂದು ನಾವು ಮುಕ್ತವಾಗಿ ಉಸಿರಾಡಲು ಕಾರಣವಾಗಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಕೆಲವು ದಿನಾಂಕಗಳು ಕೇವಲ ದಿನಗಳಲ್ಲ, ಬದಲಿಗೆ ದೇಶದ ದಿಕ್ಕನ್ನೇ ಬದಲಿಸಿದ ಮೈಲುಗಲ್ಲುಗಳು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದರೆ 1919ರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ಆಕ್ರೋಶ ಮತ್ತು ಸ್ಫೂರ್ತಿ ತುಂಬಿತು. 1930ರ ಜನವರಿ 26ರಂದು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯ ಕೈಗೊಳ್ಳಲಾಯಿತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1942ರಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿ ಬ್ರಿಟಿಷರ ಅಂತ್ಯಕ್ಕೆ ನಾಂದಿ ಹಾಡಿತು. ಅಂತಿಮವಾಗಿ 1947ರ ಆಗಸ್ಟ್ 15ರಂದು ನಡುರಾತ್ರಿಯಲ್ಲಿ ಬ್ರಿಟಿಷರ ಆಡಳಿತ ಅಂತ್ಯಗೊಂಡು ಭಾರತ ಸ್ವತಂತ್ರಗೊಂಡಿತು. ತದನಂತರ 1950ರ ಜನವರಿ 26ರಂದು ನಮ್ಮದೇ ಆದ ಸಂವಿಧಾನ ಜಾರಿಗೆ ಬಂದು ದೇಶವು ಗಣರಾಜ್ಯವಾಯಿತು. ಕೆಲವೊಮ್ಮೆ ಜನರು ಕೇಳುತ್ತಾರೆ, ಪ್ರತಿ ವರ್ಷ ಬರುವ ಈ ಆಚರಣೆ ಕೇವಲ ಒಂದು ದಿನದ ಸಂಭ್ರಮಕ್ಕೆ ಮಾತ್ರ ಸೀಮಿತವೇ ಎಂದು. ಖಂಡಿತ ಇಲ್ಲ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು ಕೇವಲ ಧ್ವಜಾರೋಹಣ ಮಾಡಲು ಮಾತ್ರವಲ್ಲ, ಬದಲಿಗೆ ನಮ್ಮ ಸಂವಿಧಾನ ನಮಗೆ ನೀಡಿರುವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯದ ಮೌಲ್ಯವನ್ನು ನೆನಪಿಸಿಕೊಳ್ಳಲು. ಇಂದು ನಾವು ಮುಕ್ತವಾಗಿ ಮಾತನಾಡುತ್ತಿದ್ದೇವೆ, ಓದುತ್ತಿದ್ದೇವೆ, ಕನಸು ಕಾಣುತ್ತಿದ್ದೇವೆ ಮತ್ತು ದೇಶದ ಯಾವುದೇ ಮೂಲೆಯಲ್ಲಿ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಮ್ಮ ಪೂರ್ವಿಕರು ಅನುಭವಿಸಿದ ಯಾತನೆ. ಆ ತ್ಯಾಗವನ್ನು ಮರೆಯದಿರಲು ಮತ್ತು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಈ ಆಚರಣೆ ಪ್ರತಿ ವರ್ಷ ನಮಗೆ ದಾರಿದೀಪವಾಗಬೇಕು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದಿದ್ದರೂ ಇಂದಿಗೂ ಸಮಾಜದಲ್ಲಿ ಬಡತನ, ಮೂಢನಂಬಿಕೆ, ಅಸಮಾನತೆ ಮತ್ತು ಭ್ರಷ್ಟಾಚಾರದಂತಹ ಪಿಡುಗುಗಳು ಜೀವಂತವಾಗಿವೆ. ಹಾಗಾದರೆ ಇದರ ವಿರುದ್ಧ ಹೋರಾಡುವ ನಿಜವಾದ ಸೈನಿಕ ಯಾರು? ಇಲ್ಲಿ ನಮ್ಮ ಪಾತ್ರ ಅತ್ಯಂತ ಹಿರಿದಾದದ್ದು.
ನಾವು ಕೇವಲ ಅಕ್ಷರ ಕಲಿಸುವ ಗುರುಗಳಲ್ಲ, ಬದಲಿಗೆ ಈ ದೇಶದ ಪ್ರಜೆಗಳನ್ನು ನಿರ್ಮಿಸುವ ಶಿಲ್ಪಿಗಳು. ತರಗತಿಯ ಕೋಣೆಯಲ್ಲಿ ನಿಂತು ಮಕ್ಕಳಿಗೆ ಕೇವಲ ಗಣಿತ, ವಿಜ್ಞಾನ ಅಥವಾ ಭಾಷೆಗಳನ್ನು ಕಲಿಸಿದರೆ ಸಾಲದು. ಅವರಲ್ಲಿ ದೇಶಪ್ರೇಮ, ಪರಸ್ಪರ ಗೌರವ ಮತ್ತು ನೈತಿಕ ಮೌಲ್ಯಗಳನ್ನು ಬಿತ್ತುವುದು ನಮ್ಮ ಪ್ರಥಮ ಮತ್ತು ಮುಖ್ಯ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ನಾನು ಮೊದಲು ಭಾರತೀಯ ಎಂಬ ಭಾವನೆಯನ್ನು ಮೂಡಿಸಬೇಕಾದವರು ನಾವೇ. ಇಂದು ನಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ನಾವು ತಲುಪಿಸಬೇಕಾದ ಸಂದೇಶವೊಂದಿದೆ. ಮಕ್ಕಳೇ, ನಿಮ್ಮ ಕೈಯಲ್ಲಿರುವುದು ಕೇವಲ ಪೆನ್ನು ಮತ್ತು ಪುಸ್ತಕಗಳಲ್ಲ, ಬದಲಿಗೆ ಇಡೀ ಭಾರತದ ನಾಡಿನ ಭವಿಷ್ಯ. ಸ್ವಾತಂತ್ರ್ಯವನ್ನು ಅನುಭವಿಸುವುದು ಸುಲಭ, ಆದರೆ ಅದನ್ನು ಕಾಪಾಡಿಕೊಳ್ಳುವುದು ಕಷ್ಟ. ನಿಮ್ಮಲ್ಲಿರುವ ಸೋಮಾರಿತನ, ಜ್ಞಾನದ ಕೊರತೆ ಮತ್ತು ಸಮಾಜಮುಖಿಯಲ್ಲದ ಆಲೋಚನೆಗಳೆಂಬ ಗುಲಾಮಗಿರಿಯಿಂದ ಮೊದಲು ಹೊರಬನ್ನಿ. ಕಷ್ಟಪಟ್ಟು ಓದಿ ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ನಿಮ್ಮದೇ ಆದ ಕೊಡುಗೆಯನ್ನು ನೀಡಿ. ಬನ್ನಿ ನನ್ನ ಸಹೋದ್ಯೋಗಿ ಬಂಧುಗಳೇ, ಇಂದಿನ ಈ ಶುಭ ದಿನದಂದು ನಾವೆಲ್ಲರೂ ಒಂದೊಳ್ಳೆಯ ಪ್ರತಿಜ್ಞೆ ಮಾಡೋಣ. ನಾವು ಕೇವಲ ಸಿಲೆಬಸ್ ಮುಗಿಸುವ ಶಿಕ್ಷಕರಾಗದೆ ಮಕ್ಕಳ ಹೃದಯದಲ್ಲಿ ದೇಶಭಕ್ತಿಯನ್ನು ಮತ್ತು ಜ್ಞಾನದ ದೀಪವನ್ನು ಹೊತ್ತಿಸುವ ನಿಜವಾದ ಮಾರ್ಗದರ್ಶಕರಾಗೋಣ. ನಮ್ಮ ಶಾಲೆಯ ಪ್ರತಿ ಮಗುವು ಈ ದೇಶದ ಆಸ್ತಿಯಾಗುವಂತೆ ರೂಪಿಸೋಣ. ಈ ಸುಂದರ ಸಂದರ್ಭದಲ್ಲಿ ಮಾತನಾಡಲು ನನಗೆ ಅವಕಾಶವನ್ನು ನೀಡಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಶಾಂತ ರೀತಿಯಿಂದ ಕುಳಿತು ಆಲಿಸಿದ ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.